ಕರ್ನಾಟಕ ರಾಜ್ಯದಲ್ಲಿ 10ನೇ ಪಾಸ್ ಆದಂತ ಅಭ್ಯರ್ಥಿಗಳಿಗೆ ಭರ್ಜರ್ ಗುಡ್ ನ್ಯೂಸ್ ಅನ್ನ ಕೊಟ್ಟಿದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು ಯಾವ ಪೋಸ್ಟ್ಗೆ ಅರ್ಜಿ ಕರೆದಿದ್ದಾರೆ ಅಂತ ಹೇಳಿ. ಮೊದಲನೇದಾಗಿ ಹಿರಿಯ ಸಹಾಯಕ ಹುದ್ದೆಗೆ ಅಪ್ಲಿಕೇಶನ್ ಕರೆದಿದ್ದಾರೆ. ಎರಡನೇದಾಗಿ ಚಾಲಕ ಅಟೆಂಡರ್ ಪೋಸ್ಟ್ಗಳು ಖಾಲಿ ಇರತ್ತೆ ಮತ್ತು ಸಹಾಯಕ ಹುದ್ದೆಯಲ್ಲಿ ವಿವಿಧ ಪ್ರಕಾರ ಇರತ್ತೆ. ಚಾಲಕ ಕಂಡಕ್ಟರ್ ಹುದ್ದೆ ಆಗ್ಬಹುದು, ಚಾಲಕ ಅಟೆಂಡರ್ ಹುದ್ದೆ ಆಗ್ಬಹುದು, ಕಿರಿಯ ಸಹಾಯಕ ಹುದ್ದೆ ಆಗ್ಬಹುದು. ಈ ರೀತಿಯಾಗಿ ಪೋಸ್ಟ್ಗಳಿಗೆ ಅರ್ಜಿ ಕರೆದಿದ್ದಾರೆ. ಇವುಗಳಿಗೆ ಸಂಬಂಧಪಟ್ಟಂತೆ ಮಹಿಳೆಯರಾಗಬಹುದು ಮತ್ತು ಪುರುಷರಾಗಬಹುದು, ಇಬ್ರು ಅಪ್ಲಿಕೇಶನ್ ಹಾಕ್ಬಹುದು. ಮತ್ತಿಲ್ಲಿ ನೀವೇನಾದ್ರೂ ಅಪ್ಲಿಕೇಶನ್ ಹಾಕಿ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 29,000ದಿಂದ 76,100 ರೂಪಾಯಿ ತನ ಸ್ಯಾಲ್ರಿ ಕೊಡ್ತಾರೆ ಪರ್ ಮಂತ್ ಆಗಿ. ಇದ್ರ ಬಗ್ಗೆನ ಚರ್ಚೆ ಮಾಡೋಣ. ಯಾವ ಪೋಸ್ಟು, ಹೇಗೆ ನೇಮಕಾತಿ, ತುಟಿ ಭತ್ಯೆ ಎಷ್ಟಿರತ್ತೆ, ಸಂಬಳ ಕೊಟ್ಟ ನಂತರ ರಿಟೈರ್ಡ್ ಆದ್ಮೇಲೆ ಎಷ್ಟು ಪೆನ್ಷನ್ ಇರತ್ತೆ, ಎಷ್ಟು ವರ್ಷದ ತನಕ ಸೇವೆ ಸಲ್ಲಿಸಬೇಕು, ಎಲ್ಲಿ ಖಾಲಿ ಇರತ್ತೆ, ಪ್ರತಿಯೊಂದು ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ಕೊನೆತನಕ ನೋಡಿ ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತೆ. ನಾನು ಮುಂಚಿತವಾಗಿನ ತಿಳಿಸ್ಕೊಡ್ತಾ ಇದ್ದೇನೆ. ಪ್ರಮುಖ ಡೇಟ್ ಬಗ್ಗೆ 28/1/2026ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗಿದೆ. ಕೊನೆಯ ದಿನಾಂಕ ಇರೋದು 18 ಫೆಬ್ರವರಿ 2026. ಅರ್ಥ ಮಾಡ್ಕೊಳ್ಳಿ, 18 ಫೆಬ್ರವರಿ 2026 ತನಕ ಅವಕಾಶ ಇರತ್ತೆ. ಮತ್ತೆ ಇದಕ್ಕೆ ಹಂಗೆ ಇರೋದಿಲ್ಲ, ಶುಲ್ಕ ಕೂಡ ಇಟ್ಟಿದ್ದಾರೆ. 18/2/2026 ತನಕ ಅವಕಾಶ ಇರತ್ತೆ. ಬನ್ನಿ ಒಂದೊಂದು ಚರ್ಚೆ ಮಾಡೋಣ. ಇದಕ್ಕಿಂತ ಮುಂಚಿತವಾಗಿ ಯಾರು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಫೇಸ್ಬುಕ್ ಪೇಜ್ಗೆ ಜಾಯ್ನ್ ಆಗಿಲ್ಲ, ಎರಡೂ ಕೂಡ ಜಾಯ್ನ್ ಆಗಿ ಫಾಲೋ ಮಾಡ್ಕೊಳ್ಳಿ. ಮತ್ತೆ ಇನ್ನೊಂದು ಖುಷಿಯ ವಿಚಾರ ಏನಪ್ಪಾ ಅಂದ್ರೆ ಇಲ್ಲಿ ಪರೀಕ್ಷೆ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ, ನೋಟಿಸ್ ಬಗ್ಗೆ ಯಾವುದೇ ರೀತಿಯಾಗಿ ಮೆನ್ಷನ್ ಮಾಡಿಲ್ಲ. ಬನ್ನಿ ಯಾವುದು ಏನು ಅಂತ ಒಂದೊಂದು ಚರ್ಚೆ ಮಾಡೋಣ. ಮೊದಲಿಗೆ ಸಂಸ್ಥೆ ಹೆಸರು. ಇದು ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಟ್ರೇಡೆಡ್ ಸಹಕಾರಿ ಬ್ಯಾಂಕ್ ನೇಮಕದಲ್ಲಿ ಅಪ್ಲಿಕೇಶನ್ ನೇಮಕಾತಿ ಪ್ರಕಟಣೆ ಆಗಿರತ್ತೆ. ಈ ಒಂದು ಹುದ್ದೆಗಳ ಒಂದೊಂದಾಗಿ ವಿವರಣೆ ತಿಳಿಸ್ತಾ ಹೋಗ್ತೇನೆ. ಇಲ್ಲಿ ಖಾಲಿರುವಂತ ಹುದ್ದೆಗಳ ಹೆಸರು 2 ಪ್ರಕಾರ ಇರತ್ತೆ. ಕಿರಿಯ ಸಹಾಯಕ ಹುದ್ದೆಗಳು, ಅದ ನಂತರ ಚಾಲಕ ಕಂಡಕ್ಟರ್ ಅಟೆಂಡರ್ ಹುದ್ದೆ ಅಂತೇಳಿ ಈ ಒಂದು ಪೋಸ್ಟ್ ಇರತ್ತೆ. 2 ಪ್ರಕಾರ ಪೋಸ್ಟ್, ಯಾವ್ದು ಬೇಕೋ ಅದನ್ನ ನೋಡ್ಕೊಂಡು ಅಪ್ಲಿಕೇಶನ್ ಹಾಕಿ. ಇನ್ನು ವಿದ್ಯಾರ್ಹತೆಗಳು, ಕಿರಿಯ ಸಹಾಯಕ ಹುದ್ದೆಗೆ ನೀವು ಕಡ್ಡಾಯವಾಗಿ ಭಾರತದ ಕಾನೂನು ಅಡಿಯಲ್ಲಿ, ಸಂವಿಧಾನ ಅಡಿಯಲ್ಲಿ ವಿಶ್ವವಿದ್ಯಾಲಯಗಳಿಂದ ಯಾವುದೇ ರೀತಿಯ ಪದವಿಗಳನ್ನ ಪಾಸ್ ಆಗಿರ್ಬೇಕು. ಅದು ಕೂಡ ಪ್ರಥಮ ದರ್ಜೆಯಲ್ಲಿ ತೆರಗಡೆ ಹೊಂದಿರ್ಬೇಕಂತ ಹೇಳಿ ಅವರು ಮೆನ್ಷನ್ ಮಾಡಿದ್ದಾರೆ. ಇನ್ನು ಪದವಿ ಎಲ್ಲ ವರ್ಷಗಳಲ್ಲಿ ಸರಾಸರಿ 60% ಆಗಿರ್ಬೇಕು. ಒಂದರಲ್ಲಿ 48, ಒಂದರಲ್ಲಿ 58 ಈ ರೀತಿಯಾಗಿದ್ದು ನೋಡಿ. ಇದೆಲ್ಲ ಅದು ಕಡ್ಡಾಯವಾಗಿ 60ಕ್ಕಿಂತ ಸರಾಸರಿ ಆಗಿರ್ಬೇಕಂತ ಕೊಟ್ಟಿದ್ದಾರೆ. ಒಟ್ಟಾರೆ 60%. ಇದು ಮೊದಲನೇದಾಗಿ ಕಿರಿಯ ಸಹಾಯಕ ಹುದ್ದೆಗೆ ಅನ್ವಯವಾಗುವಂತ ಸೆಕ್ಷನ್ ಕರತ್ತೆ. ಅದಕ್ಕೆ ರೂಲ್ಸ್ ಕೊಟ್ಟಿದ್ದಾರೆ ನೋಡಿ, ಏನೇನು ಪಾಸ್ ಆಗಿರ್ಬೇಕಂತ ಹೇಳಿ. ಅದರಲ್ಲೇ ನೋಡಿ, BCom ಆಗ್ಬಹುದು, MCom ಆಗ್ಬಹುದು, MBA ಆಗ್ಬಹುದು. ಫೈನಾನ್ಸ್ ನಲ್ಲಿ ತೆರಗಡೆ ಹೊಂದಿದವರಿಗೆ ಹೆಚ್ಚಿನ ಆದ್ಯತೆ ಕೊಡ್ತಾರೆ. ಕಂಪ್ಯೂಟರ್ ಆಪರೇಷನ್ ಮತ್ತು ಅಪ್ಲಿಕೇಶನ್ ಜ್ಞಾನ ಕೂಡ ಹೊಂದಿರಬೇಕು. ಕನ್ನಡವನ್ನ ಓದಕ್ ಬರ್ಬೇಕಾಗತ್ತೆ ಮತ್ತು ಸಾಮರ್ಥ್ಯದ ಜೊತೆಗೆ ಕನ್ನಡ ಜ್ಞಾನ ಕೂಡ ಹೊಂದಿರಬೇಕು. ಬರೆಯ ಕೂಡ ಬರ್ಬೇಕಾಗತ್ತೆ. ಕನ್ನಡವನ್ನ ಸ್ವಚ್ಛವಾಗಿ ಮಾತಾಡಕ್ ಬರ್ಬೇಕಾಗತ್ತೆ. ಕೊನೆಯಲ್ಲಿ ಪಾಯಿಂಟ್ ಇರೋದು, ಅದನ್ನ ಅರ್ಥ ಬರ್ಬೇಕು. ಅರ್ಥ ಮಾಡ್ಕೊಳ್ಬೇಕೆ ಬರ್ಬೇಕು. ಅವ್ರು ಮಾತಾಡಿದ್ದು, ಅವ್ರು ಏನ್ ಹೇಳ್ತಿದ್ದಾರೆ, ನೀವೇನು ಕೇಳಿಸ್ಕೊತಿದಾರ ಒಂದು ಗೊತ್ತಾಗಲ್ಲ. ಪ್ರತಿಯೊಬ್ರು ಕೂಡ ಬಾಂಗ್ಲಾದೇಶದಿಂದ ಬಂದು ಇಲ್ಲೇ ನಿಲ್ತಾ ಇದ್ದಾರೆ. ಅವರು ಕೂಡ ಬಾಂಗ್ಲಾದೇಶದಿಂದ ಏನು ಬಂದು ನಿಲ್ತಾ ಇದಾರಲ್ಲ, SSLC 7ನೇ ತರಗತಿ ಆಧಾರ್ ಕಾರ್ಡು ಒಂದು ವರ್ಷದೊಳಗನ ಇಟ್ಕೊಂಡಿದ್ದಾರೆ. ನಮ್ಮ ಭಾರತ ಎಲ್ಲೆಲ್ಲಿ ಹೋಗ್ತಾ ಇದೆ ವಿಚಾರ ಮಾಡಿ. ಅಂತವ್ರಿಗೆ ಅದು ಅವಕಾಶ ಇರಲ್ಲ. ಕರ್ನಾಟಕ ರಾಜ್ಯದಲ್ಲೇ ಹುಟ್ಟು, ಕರ್ನಾಟಕ ರಾಜ್ಯದಲ್ಲೇ ಬೆಳೆದು, ಕರ್ನಾಟಕದವ್ರಿಗೆ ಅವಕಾಶ ಇರತ್ತೆ. ಇಷ್ಟು ನಿಮಗೆ ರೂಲ್ಸ್ ಕೊಟ್ಟಿದ್ದಾರೆ, ನಿಯಮಗಳನ್ನು ಕೊಟ್ಟಿದ್ದಾರೆ. ಏನು ಮುಂದಿನ ಪೋಸ್ಟ್ಗೆ ಏನೆಲ್ಲ ರೂಲ್ಸ್ ಇದೆ ನೋಡಿ. ಚಾಲಕ ಪೋಸ್ಟು, ಅಟೆಂಡರ್ ಹುದ್ದು, ಇದಕ್ಕೆ SSLC ಆಗಿರಬೇಕು. ನೀವು SSLC ಅಲ್ಲಿ ಕನ್ನಡವನ್ನ ಒಂದು ಭಾಷೆಯನ್ನಾಗಿ ಓದಿರ್ಬೇಕು. ಇದು ಕನ್ನಡ ಶಾಲೆಯಲ್ಲಿ ಕಲ್ತಂತ ವಿದ್ಯಾರ್ಥಿ ಗೊತ್ತಿರತ್ತೆ, ಅಥವಾ ಇಂಗ್ಲಿಷ್ ನಲ್ಲಿ ಕೂಡ ಕಲಿತರು ಕೂಡ ನೀವು ಕನ್ನಡ ಭಾಷೆಯನ್ನ ತೆಗೆದುಕೊಂಡು ಪಾಸ್ ಆಗಿರ್ಬೇಕು. ಕಾನೂನುಬದ್ಧವಾಗಿ ಲಘು ಮೋಟಾರ್ ವಾಹನ ಕೂಡ ಡ್ರೈವಿಂಗ್ ಲೈಸೆನ್ಸ್ ಹೊಂದಿರಬೇಕು. ಅರ್ಥ ಆಗ್ತಿದೆ ಅಂತ ಅನ್ಕೋತೀವಿ. ಡ್ರೈವಿಂಗ್ ಲೈಸೆನ್ಸ್ DL ಕಡ್ಡಾಯವಾಗಿ ಹೊಂದಿರ್ಬೇಕಾಗತ್ತೆ. 2 ವೀಲರ್ ಅಲ್ಲ, 4 ವೀಲರ್ದು ಒಂದು ಡ್ರೈವಿಂಗ್ ಲೈಸೆನ್ಸ್ ಹೊಂದಿರ್ಬೇಕಾಗತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತೆ ಶೈಕ್ಷಣಿಕ ಅರ್ಹತೆ ಆಯ್ತು, ಕೆಲವು ಮಾಹಿತಿ ಆಯ್ತು. ಇನ್ನು ವೇತನ ಶ್ರೇಣಿ ಬಗ್ಗೆ, ಕಿರಿಯ ಸಹಾಯಕ ಹುದ್ದೆಗೆ ಅರ್ಜಿ ಸಲ್ಲಿಸಿ ಆಯ್ಕೆ ಆದ್ರೆ 37,500ರಿಂದ ಸುಮಾರು 76,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಕಾಣಬಹುದು. ಇನ್ನು ಚಾಲಕ ಕಂಡಕ್ಟರ್ ಅಟೆಂಡರ್ ಹುದ್ದೆಗಳಿಗೆ 29,000ದಿಂದ 52,000 ತನಕ ಪರ್ ಮಂತ್ ಆಗಿ ಸ್ಯಾಲರಿ ಇರತ್ತೆ. ತುಂಬಾ ಜನ ಕೇಳ್ಬಹುದು, ಸರ್ ನೋಟಿಸ್ ಬಗ್ಗೆನೇ ತಿಳಿಸ್ಕೊಟ್ಟಿಲ್ಲ ಅಂತ ಹೇಳಿ. ಈ ಒಂದು ನೋಟಿಸ್ ಆಗಿರೋದ 29ನೇ ತಾರೀಕು. ಈ ಒಂದು 29ನೇ ತಾರೀಕು ನೋಟಿಸ್ ಆಗಿರತ್ತೆ. ಅಂದಿನಿಂದ ಸ್ಟಾರ್ಟ್ ಆಗಿದೆ. ಅರ್ಜಿಗಳು ಪ್ರಾರಂಭ ಆಗಿರೋದು 28ನೇ ತಾರೀಕು. 28ನೇ ತಾರೀಕು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 18/2/2026.
ಶುಲ್ಕ ಪಾವತಿ ಮಾಡೋದ ಕೊನೆಯ ದಿನಾಂಕ 18/2/2026, ಸೇಮ್ ಡೇಟು. ಇದು ನಿಮಗೆ ವೇತನ ಶ್ರೇಣಿ ಬಗ್ಗೆ ಆಯ್ತು. ವಯೋಮಿತಿ ಬಗ್ಗೆ ಸ್ವಲ್ಪ ನೋಡಿ, ಡೇಟ್ ಬಗ್ಗೆ ಕೂಡ ಎಲ್ಲ ಮಾಹಿತಿ ಆಯ್ತು. ಕನಿಷ್ಠ ನಿಮಗೆ 18 ವರ್ಷ ಆಗಿರ್ಬೇಕಾಗತ್ತೆ. ಇನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವರ್ಗ 1ಕ್ಕೆ ಸೇರಿದವರಿಗೆ 40 ವರ್ಷ ಗರಿಷ್ಠ ವಯೋಮಿತಿ. ಹಿಂದುಳಿದ ಜಾತಿ, ಹಿಂದುಳಿದ ವರ್ಗದ ಅಭ್ಯರ್ಥಿಗಳಿಗೆ 38 ವರ್ಷ. ಇದರಲ್ಲಿ ಕೂಡ ಇತರೆ ಅಭ್ಯರ್ಥಿಗಳು 35 ವರ್ಷ. ಎ ಬಿ ಗುಂಪಿನ ಅಭ್ಯರ್ಥಿಗಳಿಗೆ ಸಂಕ್ಷಿಪ್ತವಾಗಿ ಪ್ರಾಧಿಕಾರದಿಂದ ಪ್ರಮಾಣ ಪತ್ರ ಕೂಡ ಹೊಂದಿರಬೇಕು. ಇದು ರೂಲ್ಸ್ ಪ್ರಕಾರ ನಿಮಗೆ ಕೊಟ್ಟಿದ್ದಾರೆ. ಇನ್ನು ಅರ್ಧ ಶುಲ್ಕ ನೋಡಿ ಎಷ್ಟೆಷ್ಟು ಇಟ್ಟಿದ್ದಾರೆ ಅಂತ ಹೇಳಿ ನೋಡಿ. ಇಲ್ಲಿ ಅರ್ಧ ಶುಲ್ಕ, ಇದಕ್ಕೆ ನಿಗದಿಪಡಿಸದಂತ ಅಪ್ಲಿಕೇಶನ್ ಶುಲ್ಕ ಇರತ್ತೆ. ಇದು ಕಡ್ಡಾಯವಾಗಿ ಪಾವತಿ ಮಾಡಲೇಬೇಕು. ಇಲ್ಲಿ ನೋಡಿ GST ಒಳಗೊಂಡಿರತ್ತೆ. ಇದರಲ್ಲಿ GST ಕೂಡ ಹೊಂದಿರತ್ತೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡದವ್ರಿಗೆ 1200 ರೂಪಾಯಿ. ಅರ್ಥ ಮಾಡ್ಕೊಳ್ಳಿ, 1200 ತನಕ ಅರ್ಧ ಶುಲ್ಕ ಇರತ್ತೆ SC/ST ವರ್ಗದವ್ರಿಗೆ. ಅದೇ ನೀವೇನಾದ್ರು ಇತರ ವರ್ಗದವರು ನೆಗಲೇ ತಿಳಿಸ್ಕೊಟ್ಟೇನಲ್ಲ, OBC UR ಅಭ್ಯರ್ಥಿಗಳು, ಸಾಮಾನ್ಯ ವರ್ಗದವರು 2000 ತನಕ ಶುಲ್ಕ ಇಟ್ಟಿದ್ದಾರೆ ನೋಡಿ. ಅಪ್ಲಿಕೇಶನ್ ಅರ್ಜಿ ಸಲ್ಲಿಸೋರು ಅಪ್ಲಿಕೇಶನ್ ಹಾಕಿ, ಬೇಡ ಅಂದ್ರೆ ಬಿಡಿ. ಇದು ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ, ಯಾವುದೇ ರೀತಿಯಾಗೊಳ್ಳಲ್ಲ. ನೀವೇನಾದ್ರೂ ಇನ್ನಷ್ಟು ಹೆಚ್ಚಿನ ಮಾಹಿತಿ ಕೂಡ ಪಡ್ಕೋಬೇಕಂದ್ರೆ, ಅರ್ಜಿ ಸಲ್ಲಿಸುವಂತ ವಿಧಾನ ಏನಾದ್ರು ಚೆಕ್ ಮಾಡ್ಕೋಬೇಕಂದ್ರೆ ಕೂಡ ವೆಬ್ಸೈಟ್ ಇದೆ ನೋಡಿ. ಇದೊಂದು ವೆಬ್ಸೈಟ್ ಅಲ್ಲಿ ಚೆಕ್ ಮಾಡ್ಕೊ. 2 ವೆಬ್ಸೈಟ್ ಇರತ್ತೆ. ಮತ್ತೆ ಇನ್ನೊಂದು ಬ್ಯಾಡ್ ನ್ಯೂಸ್ ಏನಪ್ಪಾ ಅಂದ್ರೆ, ಇದು ಆಫ್ಲೈನ್ ಅಲ್ಲಿ ಸಲ್ಲಿಸಬೇಕು. ಆ ಒಂದು ಅರ್ಜಿ ಸಲ್ಲಿಸುವಂತ ವಿಳಾಸ ಇಲ್ಲಿದೆ ನೋಡಿ. 18/2/2020 ಸಂಜೆ 5:30 ಒಳಗಾಗಿ ಅಥವಾ ಅದಕ್ಕಿಂತ ಮುಂಚಿತವಾಗಿ ಈ ಒಂದು ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ನಂಬರ್ 1, 1ನೇ ಮುಖ್ಯ ರಸ್ತೆ, 1ನೇ ಬ್ಲಾಕ್, ಕೋರಮಂಗಲ, ಬೆಂಗಳೂರು ಇಲ್ಲಿಗೆ ನೀವು ಸಲ್ಲಿಸಬೇಕಾಗತ್ತೆ. ಖುದ್ದಾಗಿ ಅಥವಾ ಅಂಚೆ ಮೂಲಕವಾಗಿ ತಲುಪಿಸಬೇಕಾಗತ್ತೆ. ಇನ್ನು ಸಾಮಾನ್ಯ ಕೆಲವೊಂದು ಜವಾಬ್ದಾರಿಗಳನ್ನ ಕೊಟ್ಟಿದ್ದಾರೆ, ಅಂದ್ರೆ ಸೂಚನೆಗಳು. ಈ ಎಲ್ಲ ಸೂಚನೆಗಳನ್ನ ಚೆಕ್ ಮಾಡ್ಕೊಳ್ಳಿ. ಇಷ್ಟಿದ್ರಲ್ಲಿ ಮಾಹಿತಿ. ಇನ್ನು ನಿಮಗೆ ಹುದ್ದೆಗಳ ಬಗ್ಗೆ ಎಲ್ಲ ಮಾಹಿತಿ ಕವರ್ ಆಯ್ತು. ಎಲ್ಲ ಪ್ರತಿಯೊಂದು ಮಾಹಿತಿ ಗೊತ್ತಾಯ್ತು. ಇನ್ನು ಉಳಿದಂತ ಮಾಹಿತಿ ಸ್ವಲ್ಪ ಇದೆ, ಅದನ್ನ ತಿಳಿಸ್ಕೊಡ್ತಾರೆ. ಇಲ್ಲಿ ಪರೀಕ್ಷೆ ಬಗ್ಗೆ ಯಾವುದೇ ರೀತಿ ಮೆನ್ಷನ್ ಮಾಡಿಲ್ಲ. 10ನೇದವರೆಗೆ ಪ್ರತಿಯೊಂದು ಮಾಹಿತಿಯನ್ನು ತಿಳಿಸ್ಕೊಡುವಂತ ಪ್ರಯತ್ನ ಇರತ್ತೆ. ಟೋಟಲ್ ಆಗಿ 9 ಪೋಸ್ಟ್ ಇರತ್ತೆ. ಆಯ್ಕೆ ಆದ್ರೆ ಬೆಂಗಳೂರಿನಲ್ಲಿ ಕೆಲಸ ಇರತ್ತೆ. ಚಾರ್ಟೆಡ್ಸ್ ಸಹಕಾರಿ ಬ್ಯಾಂಕ್ ಅಂತೇಳಿ ಇಲ್ಲಿ ಅಪ್ಲಿಕೇಶನ್ ಇರತ್ತೆ. ಇನ್ನು ಆಫ್ಲೈನ್ ಇರೋದ್ರಿಂದ ಅರ್ಜಿ ಸಲ್ಲಿಸುವಂತ ಆಫ್ಲೈನ್ ಫಾರ್ಮ್ ಬೇಕಲ್ಲ, ಅದನ್ನ ಎಲ್ಲಿ ಚೆಕ್ ಮಾಡೋದು ಅಂತ ಅದನ್ನ ಚರ್ಚೆ ಮಾಡೋಣ ನೋಡಿ. ಆ ಒಂದು ಫಾರ್ಮ್ ಕೂಡ ನಮ್ಮ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಸಿಗತ್ತೆ, ಚೆಕ್ ಮಾಡ್ಕೊಳ್ಳಿ. ಆ ಒಂದು ಫಾರ್ಮ್ ನೋಡೋದಕ್ಕೆ ಹೀಗೆ ಇರತ್ತೆ ನೋಡಿ. ಇಲ್ಲಿ ನೋಡಿ, ಚಾರ್ಟೆಡ್ ಸಹಕಾರಿ ಬ್ಯಾಂಕ್ ನಿಯಮಿತ ಅಂತೇಳಿ ಈ ಒಂದು ಹುದ್ದೆ ಬಗ್ಗೆ ಯಾವ ಒಂದು ಪೋಸ್ಟಿಗೆ ಅರ್ಜಿ ಸಲ್ಲಿಸಿದ್ರೆ ಇಲ್ಲಿ ಬಿಟ್ಟ ಸ್ಥಳ ಕೊಟ್ಟಿದ್ದಾರೆ. ಅದಕ್ಕೆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಆ ಒಂದು ಅಪ್ಲಿಕೇಶನ್ ಹಾಕುವಂತ ಹುದ್ದೆನ ತುಂಬಿ. ಯಾವ್ದಾದ್ರು ನಿಮ್ಮ ಪೋಸ್ಟ್ ಇದೆ ಅದಕ್ಕೆ ತಕ್ಕಂತ ತುಂಬ್ಕೊಳ್ಳಿ. ಡೈರೆಕ್ಟ್ ಆಗಿ ಇಲ್ಲಿ ಕೊಟ್ಟಿರತ್ತೆ ವಿಳಾಸ. ಮತ್ತೆ ನಿಮ್ಮ ಭಾವಚಿತ್ರ ಫೋಟೋನ ಅಟ್ಯಾಚ್ ಮಾಡ್ಬೇಕಾಗತ್ತೆ. ನೀವು SSLC ಅಂಕಪಟ್ಟಿಯಲ್ಲಿ ಯಾವ ರೀತಿಗೆ ಅದನ್ನ ಹೆಸರನ್ನ ಕಡ್ಡಾಯ ತುಂಬಬೇಕು. ಹುಟ್ಟಿದ ದಿನಾಂಕ ಆಗ್ಬಹುದು, ತಂದೆ ಹೆಸರು, ತಾಯಿ ಹೆಸರು, ಹೆಣ್ಮಕ್ಳು ಇತ್ತಂದ್ರೆ ಗಂಡನ ಹೆಸರು, ಮದುವೆ ಆಗಿತ್ತಂದ್ರೆ ಮಾತ್ರ. ಮದುವೆ ಆಗ್ಲಿಲ್ಲ ಅಂದ್ರೆ ಹೆಣ್ಮಕ್ಳು ಇಲ್ಲಿ ತಂದೆ ಹೆಸರಿದಲ್ಲ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನು ಹುಟ್ಟಿದ ದಿನಾಂಕ, ಈ ನೋಡಿ ದಿನಾಂಕ, ತಿಂಗಳು, ವರ್ಷ. ವಯೋಮಿತಿ ಅರ್ಜಿ ಸಲ್ಲಿಸುವಂತ ನಿಗದಿಪಡಿಸಿದ ಕೊನೆಯ ದಿನಾಂಕ ಮುಂಚಿತವಾಗಿ ಏನಿರತ್ತಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ಲೆಕ್ಕಾಚಾರ ಮಾಡಿಕೊಂಡು ನೀವು ವಯೋಮಿತಿಯನ್ನ ತೆಗೆದುಕೊಳ್ಬೇಕು. ಇನ್ನು ಲಿಂಗ, ಗಂಡು, ಹೆಣ್ಣು ಅಥವಾ ತೃತೀಯ ಲಿಂಗ, ಅದನ್ನ ಚೆಕ್ ಮಾಡ್ಕೊಳ್ಳಿ. ತೃತೀಯ ಲಿಂಗ ಯಾವುದೇ ರೀತಿಯ ಆಪ್ಷನ್ ಇಲ್ಲ, ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಮಾತ್ರ ಅವಕಾಶ. ಇನ್ನು ಜಾತಿ ಯಾವುದು ಅಂದ್ರೆ ವರ್ಗ ಯಾವುದು, ಜಾತಿ ಯಾವ್ದು ಕೇಳಿದ್ದಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಪ್ರಮಾಣ ಪತ್ರ ಕೂಡ ಲಗತ್ತಿಸ್ಬೇಕಾಗತ್ತೆ. ಇದೇನು ಕೊಟ್ಟಿದಾರಲ್ಲ ಎಲ್ಲ ಚೆಕ್ ಮಾಡ್ಬೇಕು. ಈ ಕೆಳಗಡೆ ಬಂದ್ರೆ ಇನ್ನೊಂದು ಸ್ವಲ್ಪ ಮಾಹಿತಿ ಇದೆ, ಇದನ್ನು ಸ್ವಲ್ಪ ತುಂಬಿಕೊಳ್ಳಿ. ಮತ್ತೆ ಏನೇನು ಡಾಕ್ಯುಮೆಂಟ್ಸ್ ಅನ್ನ ಅಟ್ಯಾಚ್ ಮಾಡಬೇಕು ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟಿದ್ದಾರೆ ನೋಡಿ. ಕಂಪ್ಯೂಟರ್ ಶಿಕ್ಷಣ ಪ್ರಮಾಣ ಪತ್ರ ಬೇಕಾಗತ್ತೆ. ಪದವಿ ಅಂಕಪಟ್ಟಿಗಳು ಎಲ್ಲ ವರ್ಷ ಅಥವಾ ಸೆಮಿಸ್ಟರ್ ಜೊತೆಗೆ. ನಿಮ್ದು ಎಲ್ಲಾ ವರ್ಷದ ಒಂದಿತ್ತಂದ್ರೆ ಅದನ್ನ ಇದು ಮಾಡಿ, ಅಥವಾ ಸೆಮಿಸ್ಟರ್ ಇತ್ತಂದ್ರೆ ಅದನ್ನ ಹಾಕಿ. ಈ ಹೊಸ ವರ್ಷದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಚೇಂಜಸ್ ಮಾಡಿದ್ದಾರೆ, ಅದೇ ಒಂದು ಕಾರಣಕ್ಕಾಗಿ. SSLC ಪ್ರಮಾಣ ಪತ್ರಗಳು, ಅದ ನಂತರ ಕನ್ನಡತೆ ಪ್ರಮಾಣ ಪತ್ರ, ಇದು ಶಾಲೆಯಲ್ಲಿ ಸಿಗತ್ತೆ ಅಥವಾ ಹೊರಗಡೆ ಕೂಡ ತಕ್ಕೋಬಹುದು. ಹೆಚ್ಚಿನ ವಿದ್ಯಾರ್ಹತೆ ಇದ್ದಲ್ಲಿ ನೀವು ಸಂಬಂಧಪಟ್ಟಂತ ಅಂಕಪಟ್ಟಿಗಳು ಕೂಡ ಪ್ರಮಾಣ ಪತ್ರ ಸಲ್ಲಿಸಬೇಕು. ಇನ್ನು ಸೇವಾ ಅನುಭವ ಇದ್ದಲ್ಲಿ ಪ್ರಮಾಣ ಪತ್ರ ಇದ್ದಲ್ಲಿ ಕೇಳಿದ್ದಾರೆ ಅವರು. ಪರ್ಮನೆಂಟ್ ಅಂತ ಇರೋದೆಲ್ಲ ಖಾಯಂ ಆಗಿ, ಅಂದ್ರೆ ಫಿಕ್ಸ್ ಅಂತ ಏನ್ ಕೊಟ್ಟಿಲ್ಲ ಅವರು, ಇದ್ದಲ್ಲಿ ಅಂತ ಕೊಟ್ಟಿದ್ದಾರೆ. ಇಷ್ಟು ನಮಗೆ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ಕಚೇರಿಯ ಉಪಯೋಗಕ್ಕಾಗಿ ಆಫೀಸ್ ಯೂಸ್ ಅಂತ ಕೊಟ್ಟಿದ್ದಾರೆ. ಇದನ್ನ ಇದ್ರೆ ಬೇಡ ಅಂದ್ರೆ ಬೇಡ, ಈ ರೀತಿಯನ್ನು ಡೈರೆಕ್ಟ್ ಆಗಿ ಸಬ್ಮಿಟ್ ಮಾಡಿ. ಇದನ್ನ ಫಾರ್ಮ್ ತುಂಬಿಕೊಂಡು ನಾನು ಹೇಳುವಂತ ಡಾಕ್ಯುಮೆಂಟ್ಸ್ ಅನ್ನು ತೆಗೆದುಕೊಂಡು ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ವಿಳಾಸ ಇಲ್ಲಿದೆ ನೋಡಿ, ಈ ಒಂದು ವಿಳಾಸಕ್ಕೆ ಸಬ್ಮಿಟ್ ಮಾಡಿ. ಆಸಕ್ತಿ ಇದ್ದವರು, ಇಲ್ಲಿ ಯಾವುದೇ ರೀತಿಯ ಅನುಭವದ ಬಗ್ಗೆ ಮಾಹಿತಿ ಕೊಟ್ಟಿಲ್ಲ.
ಫ್ರೆಶೋದವ್ರಿಗೆ ಅವಕಾಶ ಇರತ್ತೆ, ಅನುಭವದವ್ರಿಗೆ ಅವಕಾಶ ಇರತ್ತೆ. ಯಾರಾದ್ರೂ ಕರ್ನಾಟಕ ರಾಜ್ಯದಲ್ಲಿ ಈ ಒಂದು ಅಟೆಂಡರ್ ಡ್ರೈವರ್ ಹುದ್ದೆ ಆಗ್ಬೋದು, ಕಿರಿಯ ಸಹಾಯಕ ಹುದ್ದೆ ಆಗ್ಬೋದು, ಅಪ್ಲಿಕೇಶನ್ ಹಾಕ್ತಿದ್ರೆ ಅಪ್ಲಿಕೇಶನ್ ಹಾಕಿ. ಯಾವುದೇ ರೀತಿಯ ತೊಂದರೆ ಇಲ್ಲ. ಏನಾದ್ರೂ ಕನ್ಫ್ಯೂಸ್ ಇದ್ರೆ ಕಮೆಂಟ್ ಮಾಡಿ.